ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಕಾಂಗ್ರೆಸ್ನ ವಿರುದ್ಧ ಪಂಚಮಸಾಲಿ ಶ್ರೀಗಳು ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೆ ಮೀಸಲಾತಿ ಕೇಳೋದಿಲ್ಲ. ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಅವರು ಈ ರೀತಿ ಗುಡುಗಿರೋದು. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ, ಇಲ್ಲ ಅಂದ್ರೆ ಇತಿಹಾಸದಲ್ಲಿ ಉಳಿತೀರಿ ನೀವು, ಇಲ್ಲ ಅಳಿತೀರಿ, ನೀವೇ ಲೆಕ್ಕ ಹಾಕಿ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿ ಪಂಚಮಸಾಲಿ ಶ್ರೀಗಳು ಹೇಳಿದ್ದಾರೆ. ಈ ಸಿದ್ದರಾಮಯ್ಯ ಅವರು ಎಲ್ಲಿವರೆಗೂ ಮುಖ್ಯಮಂತ್ರಿ ಆಗಿರ್ತಾರೋ ಅಲ್ಲಿವರೆಗೂ ನಾವು ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನೇ ಕೇಳೋದಿಲ್ಲ ಅಂತ ಬೇಸರದ ನುಡಿಗಳನ್ನಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ವಿರುದ್ಧ ತಮ್ಮ ಮುನಿಸನ್ನ ಆಚೆ ಹಾಕಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ ಇದು. ಕಾಂಗ್ರೆಸ್ನ ವಿರುದ್ಧ ಪಂಚಮಸಾಲಿ ಶ್ರೀಗಳು ಈ ರೀತಿ ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೆ ಮೀಸಲಾತಿ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳಕ್ಕೆ ನಾವು ಹೋಗಲ್ಲ. ಯಾಕಂದ್ರೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಉಜ್ವಲ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಏನು ಸಲಹೆ ಕೊಡ್ತಾರೋ ಸಲಹೆ ಸ್ವೀಕಾರ ಮಾಡಿಕೊಂಡು ಹೋರಾಟ ನಿರಂತರ ಮುಂದುವರಿಸೋ ಪ್ರಯತ್ನ ಮಾಡಿ. ನೀವು ಶಾಸಕರಾಗಲಿಕ್ಕೆ ಕೇವಲ ನಮ್ಮ ಸಮುದಾಯ ಮತಗಳು ಅಷ್ಟೇ ಕಾರಣ ಆಗಲ್ಲ, ಎಲ್ಲ ಸಮಾಜದ ಓಟ್ಗಳು ಬೇಕಾಗತ್ತೆ. ನಮಗೆ ಗೊತ್ತು, ನಿಮಗೆ ಗೊತ್ತು. ಆದರೂ ಈ ಸಮಾಜದ ಹೆಸರು ಹೇಳ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ಟರ ಮೇಲೆ ಈ ಸಮಾಜದ ಹೋರಾಟದಿಂದ ನೀವು ಗೆದ್ದಿದ್ದೀರಿ. ಈ ಋಣ ತೀರ್ಸೋ ಕೆಲಸ ಮಾಡಿದರೆ ಇತಿಹಾಸ ನೀವು ಉಳಿತೀರಿ. ಋಣ ತೀರ್ಸೋ ಕೆಲಸ ಮಾಡದೆ ಹೋದರೆ ಇತಿಹಾಸ ನೀವು ಅಳೆದು ಹೋಗ್ತೀರಿ. ಹಾಗೆ ಉಳಿಯುವಂಥದ್ದು ಅಳೆಯುವಂಥ ನಿಮ್ಮ ಕೈಲಿದೆ. ಇನ್ಮೇಲೆ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸಮಾಜ ಅಂತ ತಾಯಿಗೆ ಋಣ ತೀರ್ಸೋ ಕೆಲಸ ತಾವೆಲ್ಲ ಮಾಡ್ರಿ ಅಂತೇಳಿ ಬಹುತೇಕ ಎಲ್ಲರೂ ಸಪೋರ್ಟ್ ಮಾಡಿರೋ. ಕೆಲವ್ರು ಏನು ಹಿಂದೇಟ್ ಆಗ್ತಿದ್ರೆ ಅವರೆಲ್ಲರೂ ಋಣ ತೀರ್ಸೋ ಕೆಲಸ ಮಾಡಲಿ ಅಂತೇಳಿ ನಮ್ಮವ್ರಿಗೆ ಹೇಳ್ತೇನೆ, ಉಳಿದವ್ರಿಗೆ ಹೇಳ್ತೇನೆ. ಚಳಿಗಾಲ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಕಾಂಗ್ರೆಸ್ನ ವಿರುದ್ಧ ಪಂಚಮಸಾಲಿ ಶ್ರೀಗಳು ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೆ ಮೀಸಲಾತಿ ಕೇಳೋದಿಲ್ಲ. ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಅವರು ಈ ರೀತಿ ಗುಡುಗಿರೋದು. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ, ಇಲ್ಲ ಅಂದ್ರೆ ಇತಿಹಾಸದಲ್ಲಿ ಉಳಿತೀರಿ ನೀವು, ಇಲ್ಲ ಅಳಿತೀರಿ, ನೀವೇ ಲೆಕ್ಕ ಹಾಕಿ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿ ಪಂಚಮಸಾಲಿ ಶ್ರೀಗಳು ಹೇಳಿದ್ದಾರೆ. ಈ ಸಿದ್ದರಾಮಯ್ಯ ಅವರು ಎಲ್ಲಿವರೆಗೂ ಮುಖ್ಯಮಂತ್ರಿ ಆಗಿರ್ತಾರೋ ಅಲ್ಲಿವರೆಗೂ ನಾವು ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನೇ ಕೇಳೋದಿಲ್ಲ ಅಂತ ಬೇಸರದ ನುಡಿಗಳನ್ನಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ವಿರುದ್ಧ ತಮ್ಮ ಮುನಿಸನ್ನ ಆಚೆ ಹಾಕಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ ಇದು. ಕಾಂಗ್ರೆಸ್ನ ವಿರುದ್ಧ ಪಂಚಮಸಾಲಿ ಶ್ರೀಗಳು ಈ ರೀತಿ ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೆ ಮೀಸಲಾತಿ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳಕ್ಕೆ ನಾವು ಹೋಗಲ್ಲ. ಯಾಕಂದ್ರೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಉಜ್ವಲ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಏನು ಸಲಹೆ ಕೊಡ್ತಾರೋ ಸಲಹೆ ಸ್ವೀಕಾರ ಮಾಡಿಕೊಂಡು ಹೋರಾಟ ನಿರಂತರ ಮುಂದುವರಿಸೋ ಪ್ರಯತ್ನ ಮಾಡಿ. ನೀವು ಶಾಸಕರಾಗಲಿಕ್ಕೆ ಕೇವಲ ನಮ್ಮ ಸಮುದಾಯ ಮತಗಳು ಅಷ್ಟೇ ಕಾರಣ ಆಗಲ್ಲ, ಎಲ್ಲ ಸಮಾಜದ ಓಟ್ಗಳು ಬೇಕಾಗತ್ತೆ. ನಮಗೆ ಗೊತ್ತು, ನಿಮಗೆ ಗೊತ್ತು. ಆದರೂ ಈ ಸಮಾಜದ ಹೆಸರು ಹೇಳ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ಟರ ಮೇಲೆ ಈ ಸಮಾಜದ ಹೋರಾಟದಿಂದ ನೀವು ಗೆದ್ದಿದ್ದೀರಿ. ಈ ಋಣ ತೀರ್ಸೋ ಕೆಲಸ ಮಾಡಿದರೆ ಇತಿಹಾಸ ನೀವು ಉಳಿತೀರಿ. ಋಣ ತೀರ್ಸೋ ಕೆಲಸ ಮಾಡದೆ ಹೋದರೆ ಇತಿಹಾಸ ನೀವು ಅಳೆದು ಹೋಗ್ತೀರಿ. ಹಾಗೆ ಉಳಿಯುವಂಥದ್ದು ಅಳೆಯುವಂಥ ನಿಮ್ಮ ಕೈಲಿದೆ. ಇನ್ಮೇಲೆ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸಮಾಜ ಅಂತ ತಾಯಿಗೆ ಋಣ ತೀರ್ಸೋ ಕೆಲಸ ತಾವೆಲ್ಲ ಮಾಡ್ರಿ ಅಂತೇಳಿ ಬಹುತೇಕ ಎಲ್ಲರೂ ಸಪೋರ್ಟ್ ಮಾಡಿರೋ. ಕೆಲವ್ರು ಏನು ಹಿಂದೇಟ್ ಆಗ್ತಿದ್ರೆ ಅವರೆಲ್ಲರೂ ಋಣ ತೀರ್ಸೋ ಕೆಲಸ ಮಾಡಲಿ ಅಂತೇಳಿ ನಮ್ಮವ್ರಿಗೆ ಹೇಳ್ತೇನೆ, ಉಳಿದವ್ರಿಗೆ ಹೇಳ್ತೇನೆ. ಚಳಿಗಾಲ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಕಾಂಗ್ರೆಸ್ನ ವಿರುದ್ಧ ಪಂಚಮಸಾಲಿ ಶ್ರೀಗಳು ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೆ ಮೀಸಲಾತಿ ಕೇಳೋದಿಲ್ಲ. ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಅವರು ಈ ರೀತಿ ಗುಡುಗಿರೋದು. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ, ಇಲ್ಲ ಅಂದ್ರೆ ಇತಿಹಾಸದಲ್ಲಿ ಉಳಿತೀರಿ ನೀವು, ಇಲ್ಲ ಅಳಿತೀರಿ, ನೀವೇ ಲೆಕ್ಕ ಹಾಕಿ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿ
ಪಂಚಮಸಾಲಿ ಶ್ರೀಗಳು ಹೇಳಿದ್ದಾರೆ. ಈ ಸಿದ್ದರಾಮಯ್ಯ ಅವರು ಎಲ್ಲಿವರೆಗೂ ಮುಖ್ಯಮಂತ್ರಿ ಆಗಿರ್ತಾರೋ ಅಲ್ಲಿವರೆಗೂ ನಾವು ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನೇ ಕೇಳೋದಿಲ್ಲ ಅಂತ ಬೇಸರದ ನುಡಿಗಳನ್ನಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ವಿರುದ್ಧ ತಮ್ಮ ಮುನಿಸನ್ನ ಆಚೆ ಹಾಕಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ ಇದು. ಕಾಂಗ್ರೆಸ್ನ ವಿರುದ್ಧ ಪಂಚಮಸಾಲಿ ಶ್ರೀಗಳು ಈ ರೀತಿ ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೆ ಮೀಸಲಾತಿ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳಕ್ಕೆ ನಾವು ಹೋಗಲ್ಲ. ಯಾಕಂದ್ರೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಉಜ್ವಲ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಏನು ಸಲಹೆ ಕೊಡ್ತಾರೋ ಆ ಸಲಹೆ ಸ್ವೀಕಾರ ಮಾಡಿಕೊಂಡು ಹೋರಾಟ ನಿರಂತರ ಮುಂದುವರಿಸೋ ಪ್ರಯತ್ನ ಮಾಡಿ. ನೀವು ಶಾಸಕರಾಗಲಿಕ್ಕೆ ಕೇವಲ ನಮ್ಮ ಸಮುದಾಯ ಮತಗಳು ಅಷ್ಟೇ ಕಾರಣ ಆಗಲ್ಲ, ಎಲ್ಲ ಸಮಾಜದ ಓಟ್ಗಳು ಬೇಕಾಗತ್ತೆ. ನಮಗೆ ಗೊತ್ತು, ನಿಮಗೆ ಗೊತ್ತು. ಆದರೂ ಈ ಸಮಾಜದ ಹೆಸರು ಹೇಳ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ಟರ ಮೇಲೆ ಈ ಸಮಾಜದ ಹೋರಾಟದಿಂದ ನೀವು ಗೆದ್ದಿದ್ದೀರಿ. ಈ ಋಣ ತೀರ್ಸೋ ಕೆಲಸ ಮಾಡಿದರೆ ಇತಿಹಾಸ ನೀವು ಉಳಿತೀರಿ. ಋಣ ತೀರ್ಸೋ ಕೆಲಸ ಮಾಡದೆ ಹೋದರೆ ಇತಿಹಾಸ ನೀವು ಅಳೆದು ಹೋಗ್ತೀರಿ. ಹಾಗೆ ಉಳಿಯುವಂಥದ್ದು ಅಳೆಯುವಂಥ ನಿಮ್ಮ ಕೈಲಿದೆ. ಇನ್ಮೇಲೆ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸಮಾಜ ಮತ್ತು ತಾಯಿಗೆ ಋಣ ತೀರ್ಸೋ ಕೆಲಸ ತಾವೆಲ್ಲ ಮಾಡ್ರಿ ಅಂತೇಳಿ ಬಹುತೇಕ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಕೆಲವ್ರು ಏನು ಹಿಂದೇಟ್ ಆಗ್ತದ್ರೆ ಅವರೆಲ್ಲರೂ ಋಣ ತೀರ್ಸೋ ಕೆಲಸ ಮಾಡಲಿ ಅಂತೇಳಿ ನಮ್ಮವ್ರಿಗೆ ಹೇಳ್ತೇನೆ, ಉಳಿದವ್ರಿಗೆ ಹೇಳ್ತೇನೆ. ಚಳಿಗಾಲ ಅಧಿವೇಶನದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ ಎದುರಾಗಿದೆ. ಕಾಂಗ್ರೆಸ್ನ ವಿರುದ್ಧ ಪಂಚಮಸಾಲಿ ಶ್ರೀಗಳು ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೆ ಮೀಸಲಾತಿ ಕೇಳೋದಿಲ್ಲ. ಅಥಣಿಯಲ್ಲಿ ಪಂಚಮಸಾಲಿ ಸ್ವಾಮೀಜಿ ಅವರು ಈ ರೀತಿ ಗುಡುಗಿರೋದು. ಪಂಚಮಸಾಲಿ ಶಾಸಕರು ಸಮಾಜದ ಋಣ ತೀರಿಸಲಿ, ಇಲ್ಲ ಅಂದ್ರೆ ಇತಿಹಾಸದಲ್ಲಿ ಉಳಿತೀರಿ, ನೀವು ಇಲ್ಲ ಅಳಿತೀರಿ, ನೀವೇ ಲೆಕ್ಕ ಹಾಕಿ ನೀವೇ ನಿರ್ಧಾರ ಮಾಡಿ ಅಂತ ಹೇಳಿ ಪಂಚಮಸಾಲಿ ಶ್ರೀಗಳು ಹೇಳಿದ್ದಾರೆ. ಈ ಸಿದ್ದರಾಮಯ್ಯ ಅವರು ಎಲ್ಲಿವರೆಗೂ ಮುಖ್ಯಮಂತ್ರಿ ಆಗಿರ್ತಾರೋ ಅಲ್ಲಿವರೆಗೂ ನಾವು ನಮ್ಮ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿಯನ್ನೇ ಕೇಳೋದಿಲ್ಲ ಅಂತ ಬೇಸರದ ನುಡಿಗಳನ್ನಾಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ವಿರುದ್ಧ ತಮ್ಮ ಮುನಿಸನ್ನ ಆಚೆ ಹಾಕಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಮತ್ತೊಂದು ಆಘಾತ ಇದು. ಕಾಂಗ್ರೆಸ್ನ ವಿರುದ್ಧ ಪಂಚಮಸಾಲಿ ಶ್ರೀಗಳು ಈ ರೀತಿ ಮುನಿಸಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಆಗಿರೋವರೆಗೆ ಮೀಸಲಾತಿ ಕೇಳೋದಿಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಾನು ವಿಧಾನಸೌಧ ಮುತ್ತಿಗೆ ಹಾಕೋದು ಹೋರಾಟ ಅಂತೇಳಿ ಹೇಳೋದಕ್ಕಿಂತ 50,000 ಪಂಚಮಸಾಲಿ ಬಾವುಟಗಳೊಂದಿಗೆ ಬೃಹತ್ ಸಮಾವೇಶ ಮಾಡ್ತೀವಿ, ಜಾಗೃತಿ ಉಂಟು ಮಾಡ್ತೀವಿ. ಅವ್ರ ಮತ್ತೆ ಕೇಳಕ್ಕೆ ನಾವು ಹೋಗಲ್ಲ. ಯಾಕಂದ್ರೆ ನಮಗೆ ಹೊಡೆದಾರೆ, ನಮಗೆ ಅಗೌರವ ಮಾಡಿದ್ದಾರೆ. ನಮ್ಮ ಹೋರಾಟವನ್ನು ಅಸಂವಿಧಾನಿಕ ಅಂತ ಅಧಿವೇಶನ ಮಾತಾಡಿದ ಮೇಲೆ ಅವ್ರಿಗೆ ಯಾಕೆ ನಮ್ಮಿಂದ ಅವ್ರಿಗೆ ಯಾಕೆ ಮುಖ್ಯಮಂತ್ರಿ ಉಜ್ವಲ ಮಾಡೋದು? ಅವ್ರು ಕೊಡಲ್ಲ ಅಂದಮೇಲೆ ಅವ್ರದ್ದು ಕೇಳೋಕ್ಕಿಂತ ಬಸವ ಕಲ್ಯಾಣದಿಂದ 8ನೇ ಹಂತದ ಹೋರಾಟವನ್ನು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಜನರ ಜೊತೆ ಚರ್ಚೆ ಮಾಡಿಕೊಂಡು ಅವ್ರು ಏನು ಸಲಹೆ ಕೊಡ್ತಾರೋ ಆ ಸಲಹೆ ಸ್ವೀಕಾರ ಮಾಡಿಕೊಂಡು ಹೋರಾಟ ನಿರಂತರ ಮುಂದುವರಿಸೋ ಪ್ರಯತ್ನ ಮಾಡಿ. ನೀವು ಶಾಸಕರಾಗಲಿಕ್ಕೆ ಕೇವಲ ನಮ್ಮ ಸಮುದಾಯ ಮತಗಳು ಅಷ್ಟೇ ಕಾರಣ ಆಗಲ್ಲ, ಎಲ್ಲ ಸಮಾಜದ ಓಟ್ಗಳು ಬೇಕಾಗತ್ತೆ. ನಮಗೆ ಗೊತ್ತು, ನಿಮಗೆ ಗೊತ್ತು. ಆದರೂ ಈ ಸಮಾಜದ ಹೆಸರು ಹೇಳ್ಕೊಂಡು ನಿಮ್ಗೆ ಟಿಕೆಟ್ ಕೊಟ್ಟರ ಮೇಲೆ ಈ ಸಮಾಜದ ಹೋರಾಟದಿಂದ ನೀವು ಗೆದ್ದಿದ್ದೀರಿ. ಈ ಋಣ ತೀರ್ಸೋ ಕೆಲಸ ಮಾಡಿದರೆ ಇತಿಹಾಸ ನೀವು ಉಳಿತೀರಿ. ಋಣ ತೀರ್ಸೋ ಕೆಲಸ ಮಾಡದೆ ಹೋದರೆ ಇತಿಹಾಸ ನೀವು ಅಳೆದು ಹೋಗ್ತೀರಿ. ಹಾಗೆ ಉಳಿಯುವಂಥದ್ದು ಅಳೆಯುವಂಥ ನಿಮ್ಮ ಕೈಲಿದೆ. ಇನ್ಮೇಲೆ ಮನಸ್ಸು ಪರಿವರ್ತನೆ ಮಾಡಿಕೊಂಡು ಸಮಾಜ ಮತ್ತು ತಾಯಿಗೆ ಋಣ ತೀರ್ಸೋ ಕೆಲಸ ತಾವೆಲ್ಲ ಮಾಡ್ರಿ ಅಂತೇಳಿ ಬಹುತೇಕ ಎಲ್ಲರೂ ಸಪೋರ್ಟ್ ಮಾಡ್ಯಾರ. ಕೆಲವ್ರು ಏನು ಹಿಂದೇಟ್ ಆಗ್ತದ್ರೆ ಅವರೆಲ್ಲರೂ ಋಣ ತೀರ್ಸೋ ಕೆಲಸ ಮಾಡಲಿ ಅಂತೇಳಿ ನಮ್ಮವ್ರಿಗೆ ಹೇಳ್ತೇನೆ, ಉಳಿದವ್ರಿಗೆ ಹೇಳ್ತೇನೆ. ಚಳಿಗಾಲ ಅಧಿವೇಶನದಲ್ಲಿ